ಹೊಸ ವರ್ಷ ಹತ್ರ ಬಂತು. 2026ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಅದರಲ್ಲೂ ಕೂಡ ಏನು 31st ನೈಟ್ ಬೆಂಗಳೂರಿರ್ತಕ್ಕಂಥ ರೆಸ್ಟೋರೆಂಟ್ಗಳು ವಿಪರೀತವಾಗಿ ಫುಡ್ ಆರ್ಡರ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತವೆ. ಸೊ ಈ ಕುರಿತಾಗಿ ಈಗಾಗಲೇ ಒಂದಷ್ಟು ಸಕಲ ಸಿದ್ಧತೆಗಳು ಬೆಂಗಳೂರಿನ ಪ್ರತಿಷ್ಠಿತ ರೆಸ್ಟೋರೆಂಟ್ಗಳು ಮಾಡಿಕೊಳ್ತದೆ. ಅದೇ ರೀತಿ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆ ಇರತಕ್ಕಂಥ ಮೇಘನಾ ಫುಡ್ಸ್ ಕೂಡ ಏನು ಹೊಸ ವರ್ಷಕ್ಕೆ 31st ನೈಟ್ ತುಂಬಾ ಆರ್ಡರ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಹಾಗಾದರೆ ಕಳೆದ ವರ್ಷ ಹೇಗೆ ಅವರು ಆರ್ಡರ್ ಸ್ವೀಕಾರ ಮಾಡಿದ್ರು, ಈ ವರ್ಷ ಯಾವ ರೀತಿ ಸಿದ್ಧತೆ ಮಾಡಿಕೊಡಿದೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, 31st ನೈಟ್ ಅಂತಂದರೆ ಒಂದು ರೀತಿ ಸಂಭ್ರಮ ಜೋರಾಗಿರುತ್ತೆ ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ರೆಸಿಡೆನ್ಸಿ ರೋಡು, MG ರೋಡು ಜನ ಕಿಕ್ಕಿರಿದು ಸೇರ್ತಾರೆ. ಸೊ ಈ ಒಂದು ವೇಳೆಯಲ್ಲಿ ಫುಡ್ಗಳು ಕೂಡ ಆನ್ಲೈನ್ ಫುಡ್ಗಳು ಅಥವಾ ಬರುವಂಥ ಕಸ್ಟಮರು ಕೂಡ ಜಾಸ್ತಿ ಆಗ್ತಾರೆ. ಸೊ ತಾವು ಮೇಘನಾ ಫುಡ್ಸ್ ಮ್ಯಾನೇಜರ್ ಆಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ? ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 9 ಗಂಟೆಗೆ ರೋಡ್ ಕ್ಲೋಸ್ ಮಾಡ್ತಾರೆ. ಅದರಿಂದ 31st ನಮಗೆ ಡೈನಿಂಗ್ ಆಗುತ್ತೆ, ಬಿಟ್ಟರೆ ಪಾರ್ಸಲ್ ಆಗಲಿ ಇದಾಗಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಸರಿ ಇದೆ, ಚೆನ್ನಾಗಿದೆ. ಅಂದರೆ ಎಷ್ಟಂತ ಸರಿ ಐಡಿಯಾ ಇಲ್ಲ, ಬಟ್ ಚೆನ್ನಾಗಿರುತ್ತೆ ಇಲ್ಲಿ ಪಾರ್ಸಲ್ಲು. ಬಟ್ ಇಲ್ಲಿ ರೋಡ್ ಕ್ಲೋಸ್ ಆಗೋದ್ರಿಂದ ನಮ್ಗೆ 9 ಗಂಟೆ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಬೋನ್ಲೆಸ್ ಬಿರಿಯಾನಿ ಫೇಮಸ್ಸು. ಬಿರಿಯಾನಿ ಫೇಮಸ್ ನಮ್ಮಲ್ಲಿ ಮೇಘನಾ ಫುಡ್ ಅಂದರೆ. ಆನ್ ದ ಸ್ಟೈಲ್ ಐಟಮ್ಸ್ ಇದೆ, ರೋಟಿ ಕರೀಸ್ ಇದೆ, ಎಲ್ಲ ಐಟಮು ಸಿಗುತ್ತೆ. ಇಲ್ಲಿ ಫೇಮಸ್ ಅಂದರೆ ಬಿರಿಯಾನಿ. ಮೇಘನಾ ಫುಡ್ಸ್ ಅಂದರೆ ಬಿರಿಯಾನಿ ಫೇಮಸ್. ರಿಕ್ವೆಸ್ಟ್ ಅಂದರೆ 9 ಗಂಟೆ ಮೇಲೆ ರೋಡ್ ಕ್ಲೋಸ್ ಮಾಡ್ತಾರೆ. ಅದರಿಂದ ಸ್ವಲ್ಪ ನಮಗೆ ಬಿಸ್ನೆಸ್ಗೂ ಎಫೆಕ್ಟ್ ಆಗುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸಂದೀಪ್ ಅಂತ. ಸೊ ಒಟ್ಟಾರೆ ಹೊಸ ವರ್ಷಾಚರಣೆ ವೇಳೆ ಏನು ಆರ್ಡರ್ಗಳು ಬರ್ತವೆ ಅದು ಆ ಒಂದು 9 ಗಂಟೆ ಮೇಲೆ ಜನಸಾಮಾನ್ಯರು ಅಥವಾ ಗ್ರಾಹಕರು ಬರೋದು ಕೂಡ ಕಡಿಮೆ ಆಗುತ್ತೆ, ಆರ್ಡರ್ ಕೂಡ ಕಡಿಮೆ. ಯಾಕಂದರೆ ಬ್ರಿಗೇಡ್ ರೋಡು, ರೆಸಿಡೆನ್ಸಿ ರೋಡು, MG ರೋಡ್ ಸುತ್ತಮುತ್ತ ಹೋರಾಟವನ್ನು ಬಂದ್ ಮಾಡೋದ್ರಿಂದ, ಪಾರ್ಕಿಂಗನ್ನು ಬಂದ್ ಮಾಡೋದ್ರಿಂದ ಒಂದಷ್ಟು ನಮಗೂ ಕೂಡ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತಕ್ಕಂಥ ಮಾತನ್ನು ರೆಸ್ಟೋರೆಂಟ್ಗಳ ಮ್ಯಾನೇಜರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ನರಸಿಂಹ, TV 9 ಬೆಂಗಳೂರು. ಹೊಸ ವರ್ಷ ಹತ್ರ ಬಂತು. 2026ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಅದರಲ್ಲೂ ಕೂಡ ಏನು 31st ನೈಟ್ ಬೆಂಗಳೂರಿರ್ತಕ್ಕಂಥ ರೆಸ್ಟೋರೆಂಟ್ಗಳು ವಿಪರೀತವಾಗಿ ಫುಡ್ ಆರ್ಡರ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತವೆ. ಸೊ ಈ ಕುರಿತಾಗಿ ಈಗಾಗಲೇ ಒಂದಷ್ಟು ಸಕಲ ಸಿದ್ಧತೆಗಳು ಬೆಂಗಳೂರಿನ ಪ್ರತಿಷ್ಠಿತ ರೆಸ್ಟೋರೆಂಟ್ಗಳು ಮಾಡಿಕೊಳ್ತದೆ. ಅದೇ ರೀತಿ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆ ಇರತಕ್ಕಂಥ ಮೇಘನಾ ಫುಡ್ಸ್ ಕೂಡ ಏನು ಹೊಸ ವರ್ಷಕ್ಕೆ 31st ನೈಟ್ ತುಂಬಾ ಆರ್ಡರ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಹಾಗಾದರೆ ಕಳೆದ ವರ್ಷ ಹೇಗೆ ಅವರು ಆರ್ಡರ್ ಸ್ವೀಕಾರ ಮಾಡಿದ್ರು, ಈ ವರ್ಷ ಯಾವ ರೀತಿ ಸಿದ್ಧತೆ ಮಾಡಿಕೊಡಿದೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, 31st ನೈಟ್ ಅಂತಂದರೆ ಒಂದು ರೀತಿ ಸಂಭ್ರಮ ಜೋರಾಗಿರುತ್ತೆ ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ರೆಸಿಡೆನ್ಸಿ ರೋಡು, MG ರೋಡು ಜನ ಕಿಕ್ಕಿರಿದು ಸೇರ್ತಾರೆ. ಸೊ ಈ ಒಂದು ವೇಳೆಯಲ್ಲಿ ಫುಡ್ಗಳು ಕೂಡ ಆನ್ಲೈನ್ ಫುಡ್ಗಳು ಅಥವಾ ಬರುವಂಥ ಕಸ್ಟಮರು ಕೂಡ ಜಾಸ್ತಿ ಆಗ್ತಾರೆ. ಸೊ ತಾವು ಮೇಘನಾ ಫುಡ್ಸ್ ಮ್ಯಾನೇಜರ್ ಆಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ?